ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನಿವತ್ತು ನನ್ನ ಟೆರೆಸ್ ಗಾರ್ಡನ್ನಲ್ಲಿದ್ದೀನಿ. ನನ್ನ ಟೆರೆಸ್ ಗಾರ್ಡನಿಗೆ ನಾನಿವತ್ತು ಸ್ವಲ್ಪ ಕೆಲಸ ಮಾಡೋದಿದೆ. ಅಂದರೆ ಸ್ವಲ್ಪ ಗೊಬ್ಬರ ಹಾಕಬೇಕಾಗತ್ತೆ, ಮಣ್ಣು ಎಲ್ಲ ಹಾಕ್ತಾಯಿದ್ದೀನಿ ಇವತ್ತು. ಯಾಕೆಂದರೆ ನಾವು ಇದಕ್ಕೆ ಸ್ವಲ್ಪ ದಿನಕ್ಕೆ ಮಣ್ಣು ಗೊಬ್ಬರವನ್ನೆಲ್ಲ ಹಾಕ್ತಾ ಇರಬೇಕಾಗುತ್ತೆ. ಮತ್ತು ಇವಾಗ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಆಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಮೇಲ್ಗಡೆ ಸ್ವಲ್ಪ ಎಲೆಗಳನ್ನು ಕೂಡ ಹಾಕಿರ್ತೀನಿ. ಎಲೆಗಳನ್ನೆಲ್ಲ ಹಾಕಿದರೆ ನಾವು ತುಂಬ ನೀರು ಬೇಕಾಗಲ್ಲ, ದಿನಾಲೂ ನೀರು ಹಾಕಬೇಕು ಅಂತ ಇರಲ್ಲ. ಎಷ್ಟೇ ಬಿಸಿಲಿದ್ರೂ ಕೂಡ ಆದರೂ ಕೂಡ ಗಿಡ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಅದಕ್ಕೋಸ್ಕರ ನಾನು ಆ ವಿಧಾನವನ್ನು ಅನುಸರಿಸ್ತೀನಿ. ನಾನು ಯಾವ್ಯಾವ ರೀತಿಯಲ್ಲಿ ಈ ಗಿಡಗಳನ್ನೆಲ್ಲ ನಾನು ಚೆನ್ನಾಗಿ ಇಟ್ಕೋತೀನಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಇವಾಗ ನನ್ನ ಗಾರ್ಡನ್ ಕೂಡ ನಿಮಗೆ ತೋರಿಸ್ತೀನಿ, ಮತ್ತು ನಾನು ಯಾವ ರೀತಿಯಲ್ಲಿ ಈ ಗಾರ್ಡನನ್ನು ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೀವು ಕೂಡ ಇದೇ ವಿಧಾನವನ್ನು ಅನುಸರಿಸ್ಕೊಂಡು ನಿಮ್ಮ ಗಾರ್ಡನ್ ಕೂಡ ನೀವು ಸುಂದರವಾಗಿ ಇಟ್ಕೊಳ್ಬೋದು. ಹಾಗೆ ತುಂಬ ಹೂಗಳನ್ನು ಕೂಡ ನೀವು ಗಾರ್ಡನಿಂದ ಪಡ್ಕೊಳ್ಬೋದು. ಇವಾಗ ನೋಡ್ಬೋದು, ನೋಡಿ ಎಷ್ಟೊಂದು ಚೆನ್ನಾಗಿ ಮೊಗ್ಗೆಲ್ಲ ಕಚ್ಚಿದೆ ಅಂತ ದಾಸವಾಳ ಗಿಡದ್ದೆಲ್ಲ. ಇದೇ ಥರ ತುಂಬ ದಾಸವಾಳ ಗಿಡಗಳನ್ನು ನಾನು ಮಾಡಿದ್ದೀನಿ. ದಾಸವಾಳ ಗಿಡಗಳನ್ನೆಲ್ಲ ಚೆನ್ನಾಗಿ ಮೊಗ್ಗು ಆಗುತ್ತೆ. ಎಲ್ಲ ಟೈಮ್ನಲ್ಲೂ ದಾಸವಾಳ ಗಿಡಕ್ಕೆ ನನ್ನ ಗಾರ್ಡನಲ್ಲಿ ಚೆನ್ನಾಗಿ ಹೂವಿರುತ್ತೆ. ದಿನಾಲೂ ಪೂಜೆಗೆ ಒಂದು 20 ದಾಸವಾಳ ಹೂವು ಸಿಗುತ್ತೆ ನನಗೆ. ಎಷ್ಟೊಂದು ಚೆನ್ನಾಗಿರೋ ಹೂಗಳೆಲ್ಲ ಆಗುತ್ತೆ ಅಂತ ನೀವೇನೇ ನೋಡ್ಬೋದು. ನೋಡಿ ಈ ಥರ ಚೆನ್ನಾಗಿರೋ ಹೂಗಳೆಲ್ಲ ಇದೆ. ಬನ್ನಿ ನಾನು ಯಾವ ರೀತಿಯಲ್ಲಿ ನನ್ನ ಗಾರ್ಡನ್ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಸಾಯಂಕಾಲ ಆಗಿಬಿಡ್ತು, ಕತ್ಲೆ ಆಗ್ತಾಯಿದೆ. ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಹೂಗಳೆಲ್ಲ ಸಿಗಲ್ಲ, ಯಾಕೆಂದರೆ ಇವಾಗೇನು ಹೂವು ಇರಲ್ಲಲ್ವ. ನಾಳೆ ಬೆಳಗ್ಗೆ ತುಂಬ ಹೂವಾಗುತ್ತೆ. ನಾನು ಮಾರನೇ ದಿವಸ ಬೆಳಗ್ಗೆನೂ ನಿಮಗೆ ಎಷ್ಟೊಂದು ಹೂವಾಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಯಾಕೆಂದರೆ ಇವಾಗ ಕತ್ಲೆ ಆಯಿತು, ನಾನೆಲ್ಲ ಕೆಲಸ ಮಾಡ್ತಾ ಈ ಸುಮಾರು ಕತ್ಲೆ ಆಗಿಬಿಡ್ತಲ್ವ. ಆದರೂ ಕೂಡ ನಿಮ್ಮ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾಳೆನೂ ಕೂಡ ನಾನು ಯಾವ ರೀತಿಯಲ್ಲಿ ಗಾರ್ಡನ್ನು ಸುಂದರವಾಗಿ ಕಾಣಿಸುತ್ತೆ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಈ ಗಿಡಗಳಿಗೆಲ್ಲ ಫಸ್ಟು ಗೊಬ್ಬರವನ್ನು ಹಾಕ್ಕೊಂಡು ಅದರ ಮೇಲ್ಗಡೆಯಿಂದ ಒಣಗಿರುವಂಥ ಎಲೆಗಳನ್ನು ಹಾಕ್ತೀನಿ. ಎಲೆಗಳು ನಿಮಗೆ ಸಿಕ್ಕಿಲ್ಲ ಅಂತಂದರೆ ತೆಂಗಿನಕಾಯಿಯ ನಾರು ಇರುತ್ತೆ ಅಲ್ವಾ, ಸಿಪ್ಪೆಯ ಒಳಗಡೆ ಇರುವಂತಹ ತೆಂಗಿನಕಾಯಿ ಜುಟ್ಟು ಆ ತರಹದ ಭಾಗ, ಅದನ್ನು ಕೂಡ ಹಾಕಿಟ್ರೂ ಕೂಡ ಅದು ತೇವಾಂಶವನ್ನು ಹೀರ್ಕೊಂಡಿರುತ್ತೆ. ಇಲ್ಲ ಅಂತಂದರೆ ಅಡಿಕೆಯ ಸಿಪ್ಪೆಯನ್ನು ಕೂಡ ಹಾಕ್ತಾರೆ. ಹಸಿ ಅಡಿಕೆಯ ಸಿಪ್ಪೆಯನ್ನು ಹಾಕಬೇಕು, ಒಣಗಿರುವಂತಹ ಅಡಿಕೆಯ ಸಿಪ್ಪೆಯನ್ನು ಹಾಕಬಾರ್ದು. ಹಸಿ ಅಡಿಕೆಯ ಸಿಪ್ಪೆಯನ್ನು ಹಾಕಿದರೂ ಕೂಡ ಚೆನ್ನಾಗಾಗುತ್ತೆ. ಈ ಥರ ನಮಗೆ ಯಾವುದು ಸಿಕ್ಕಿದ್ರೂ ಕೂಡ ಅದನ್ನು ನಾವು ಮೇಲ್ಗಡೆಯಿಂದ ಒಂದು ಲೇಯರ್ ಹಾಕಿಬಿಟ್ರೆ ಅದು ತುಂಬ ತೇವಾಂಶವನ್ನು ಹೀರ್ಕೊಂಡು ಒಂದಿನ ಪೂರ್ತಿ ಗಿಡ ಚೆನ್ನಾಗಿರುವಂತೆ ನೋಡ್ಕೊಳ್ಳುತ್ತೆ. ನಾವು ಒಂದಿನ ಬಿಟ್ಟು ಒಂದಿನ ನೀರು ಹಾಕಿದ್ರೂ ಸಾಕಾಗುತ್ತೆ. ಇದರಿಂದ ನೀರನ್ನು ಕೂಡ ನಾವು ಉಳಿತಾಯ ಮಾಡ್ಬೋದು. ಹಾಗೆಯೇ ಗಿಡ ಕೂಡ ಚೆನ್ನಾಗಿರುತ್ತೆ. ಮತ್ತು ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ ಅಲ್ವ. ಒಂದಿನ ಬಿಟ್ಟು ಒಂದಿನ ನೀರು ಹಾಕಿದರೆ ದಿನಾಲೂ ನೀರು ಹಾಕುವಂಥ ಅವಶ್ಯಕತೆ ಕೂಡ ಇರಲ್ಲ. ಇದಷ್ಟೇ ಅಲ್ಲದೆ ನಾನು ಅಡುಗೆ ಮನೆಯಲ್ಲಿರುವಂತಹ ಎಲ್ಲ ನೀರು, ಅಂದರೆ ನಾವು ಅಕ್ಕಿ ತೊಳಿತೀವಿ, ಬೇಳೆ ತೊಳಿತೀವಿ, ತರಕಾರಿಯನ್ನು ತೊಳಿತೀವಿ, ಈ ಎಲ್ಲ ನೀರುಗಳನ್ನು ನಾನು ಸ್ಟಾಕ್ ಮಾಡಿಟ್ಟು ಅದನ್ನು ಕೂಡ ನಾನು ಗಿಡಕ್ಕೆ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಬೇರೆ ನೀರನ್ನು ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ. ಯಾಕೆಂದರೆ ಅಕ್ಕಿ ಬೇಳೆ ತೊಳೆದಂಥ ನೀರನ್ನು ನಾವು ಡೈರೆಕ್ಟಾಗಿ ಹಾಕಿದರೆ ಅದು ಈ ಗಿಡದ ಬುಡ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ಮತ್ತೆ ಸ್ವಲ್ಪ ಬೇರೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದೇ ನೀರನ್ನು ನಾನು ಈ ಗಿಡಗಳಿಗೆಲ್ಲ ಹಾಕ್ತೀನಿ. ಅದು ಕೂಡ ಗಿಡಗಳು ಚೆನ್ನಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಅದರಲ್ಲಿ ಒಳ್ಳೆಯ ಅಂಶ ಕೂಡ ಇರುತ್ತಲ್ವ, ಅದಕ್ಕೋಸ್ಕರ ಗಿಡಗಳು ಕೂಡ ಚೆನ್ನಾಗಿ ಆಗುತ್ತೆ. ಅಷ್ಟೇ ಅಲ್ಲದೆ ನಾನು ಅಡುಗೆ ಮನೆಯಲ್ಲಿರುವಂಥ ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆಗಳನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಅಂತ ಅಂದೆ. ಅದನ್ನು ಕೂಡ ನಾನು ಯಾವ ರೀತಿಯಲ್ಲಿ ಗೊಬ್ಬರವನ್ನು ಮಾಡಿ ಅದೇ ಗೊಬ್ಬರವನ್ನು ಗಿಡಗಳಿಗೆ ಹಾಕ್ತೀನಿ ಅನ್ನೋದನ್ನು ಕೂಡ ನಿಮಗೆ ನಾನು ಹೇಳ್ತೀನಿ. ನಾನು ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದಿಲ್ಲ. ಗಿಡಗಳಿಗೆ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀನಿ, ಹುಳಗಳೆಲ್ಲ ಹಿಡಿದೇ ಇರೋ ಹಾಗೆ ಯಾವ ರೀತಿ ನಾವು ನೋಡ್ಕೋಬೇಕು ಗಿಡಗಳನ್ನು. ಯಾಕೆಂದರೆ ಇಲ್ಲ ಅಂದರೆ ಈ ದಾಸವಾಳ ಗಿಡಗಳಿಗೆಲ್ಲ ಬಿಳಿ ಹೇನಿನ ರೋಗ ಆಗೋದು ತುಂಬಾ ಜಾಸ್ತಿ. ಅದು ಬಂದುಬಿಟ್ರೆ ಗಿಡಗಳು ಚೆನ್ನಾಗಿ ಮೊಗ್ಬಿಡಲ್ಲ, ಹೂವಾಗೋದಿಲ್ಲ. ಅದೇನು ಬರದೇ ಇರೋ ಥರ ನಾವು ಯಾವ ರೀತಿ ಮೇಂಟೈನ್ ಮಾಡ್ಬೋದು ಗಿಡಗಳನ್ನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಅದನ್ನು ಕೂಡ ನಾನು ಇನ್ನೊಂದು ವಿಡಿಯೋವನ್ನು ಮಾಡಿ, ಸಪ್ರೇಟ್ ವಿಡಿಯೋವನ್ನು ಮಾಡಿ ಅದನ್ನು ಕೂಡ ನಿಮಗೆ ಹಾಕ್ತೀನಿ. ಇವತ್ತಿನ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ತುಂಬ ಜನ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದರೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ನೀವು ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋಗಳು ಬೇಗ ನಿಮ್ಮನ್ನು ತಲುಪುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್.
ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ನನ್ನ ಈ ಗಾರ್ಡನ್ ಕೂಡ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಲ್ವಾ ಯಾವ ರೀತಿ ಸ್ಪ್ರೇ ಮಾಡಬೇಕು ಅನ್ನೋದನ್ನೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.